ವೀಕ್ಷಕರೇ, ನಿಮ್ಮದು ಕಟಕ ರಾಶಿನ ಹಾಗಿದ್ದರೆ ಜುಲೈ ತಿಂಗಳಲ್ಲಿ ಕಟಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ಜುಲೈ ತಿಂಗಳಲ್ಲಿ ಕಟಕ ರಾಶಿಯವರ ಉದ್ಯೋಗ ವಿಚಾರ ಅಂತ ತೆಗೆದುಕೊಂಡಾಗ ನಿಮ್ಮ ಕೆಲಸ ಮಾಡುವಂಥ ಜಾಗಗಳಲ್ಲೇ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಕೆಲಸದ ತೆಗೆದುಹಾಕುವಂಥ ಪ್ರಯತ್ನಗಳನ್ನು ಮಾಡ್ಬೋದು. ಕೆಲಸದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ನಿರತರಾಗಿರ್ತಕ್ಕಂಥವರು ತಮ್ಮ ಸರಾಸರಿಗಿಂತ ಅಧಿಕವಾದಂಥ ಧನಲಾಭಗಳನ್ನು ಪಡಿತೀರಿ ಮತ್ತು ಅನಿರೀಕ್ಷಿತ ಕೆಲಸಗಳಿಂದ ಆರ್ಥಿಕ ಲಾಭವನ್ನು ನೀವು ಕಾಣಬಹುದು. ಹಾಗೆ ಹಣಕಾಸಿನ ವಿಚಾರ ಅಂತ ಬಂದಾಗ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ತಾ ಇದ್ರಿ, ಎಲ್ಲಾದರೂ ಒಂದು ಕಡೆ ಹೂಡಿಕೆ ಮಾಡಬೇಕು ಅಂತಂದರೆ ಬಹಳ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಯಾಕಂದರೆ ಜನ್ಮಗುರು ನಿಮಗೆ ಹಣ ಸಂದಾಯವನ್ನು ಮಾಡಲಿಕ್ಕೆ ಅಷ್ಟು ಈಸಿಯಾಗಿ ಬಿಡಲ್ಲ. ಇನ್ನೊಂದು ಕುಟುಂಬ ವಿಚಾರ ಅಂತ ಬಂದಾಗ ಕೋಪ ಮತ್ತು ಮಾತಿನ ಮೇಲೆ ಸಂಪೂರ್ಣ ಹಿಡಿತಾ ಇರಬೇಕು. ನಿಮ್ಮ ಮಾತೇ ನಿಮಗೆ ಶತ್ರು ಆಗುವಂತಕ್ಕಂಥ ಸಂಭವ ಹೆಚ್ಚಿರುತ್ತೆ. ಇನ್ನು ಪ್ರೀತಿ ವಿಚಾರ ಅಂತ ಬಂದಾಗ ನಿಮ್ಮ ಕೋಪ ಮತ್ತು ನಿಮ್ಮ ಮಾತು ನಿಮ್ಮ ಸಂಗಾತಿಗೆ ಹರ್ಟ್ ಮಾಡಬಹುದು. ಇದರಿಂದ ನಿಮ್ಮ ಪ್ರೇಮ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಇನ್ನು ಶಿಕ್ಷಣ ಎಜುಕೇಷನ್ ಅಂತ ಬಂದಾಗ ಒಂದು ವೇಳೆ ನಿಮಗೆ ಈ ಮಂತು ತುಂಬ ಕಡೆ ಗಮನ ಬೇರೆ ಕಡೆ ಹೋಗ್ತದೆ ಅಂತಂದ್ರೂ ಕೂಡ ಪರವಾಗಿಲ್ಲ. ನೀವು ವಿದ್ಯೆ ಮೇಲೆ ಶಿಸ್ತು ಮತ್ತು ಏಕಾಗ್ರತೆಯನ್ನು ಕೊಟ್ಟಿದ್ದೇ ಆದಲ್ಲಿ ಖಂಡಿತ ಉತ್ತಮ ಫಲಿತಾಂಶವನ್ನು ನೀವು ಎಜುಕೇಷನಲ್ಲಿ ಕಾಣಬಹುದು. ಹಾಗೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಅನಾರೋಗ್ಯ ಸಮಸ್ಯೆ ಉಂಟಾಗಿ ಅದಕ್ಕೆ ಹೆಚ್ಚಿನ ಖರ್ಚುಗಳನ್ನು ನೀವು ಮಾಡಬಹುದು. ಮತ್ತು ಹಳೆಯ ಯಾವುದಾದ್ರೂ ರೋಗಗಳಿಂದ ನೀವು ಬಳಲ್ತಾ ಇದ್ದರೆ ಅದರಿಂದ ಕೆಲವೊಂದಿಷ್ಟು ಸುಧಾರಣೆಗಳನ್ನು ಈ ತಿಂಗಳು ನೀವು ಕಾಣ್ತೀರಿ. ಪರಿಹಾರಕ್ಕಾಗಿ ನೀವು ಒಂದು ಶಿವನ ಆರಾಧನೆಯನ್ನು ಮಾಡಿ ಅಥವಾ ಗುರುಗ್ರಹದ ಮೂಲ ಮಂತ್ರವನ್ನು ಜಪನೆ ಮಾಡೋದ್ರಿಂದ ಈ ಒಂದು ಸಮಸ್ಯೆಗಳಿಂದ ಪರಿಹಾರವನ್ನು ಅಲ್ಪ ಮಟ್ಟಕ್ಕೆ ನೀವು ಕಾಣಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮತ್ತು ಕನ್ಸಲ್ಟೇಷನ್ನ ಬುಕ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.